ನೋಡಲ್ಲ. ಪೂರ್ವದಲ್ಲಿ ಅನೇಕ ಕಾರ್ಯಗಳು ನಮಗೆ ಬರೆಯಲ್ಪಟ್ಟಿದೆ. ಅನೇಕ ಅಭಿಷಕ್ತರುಗಳ ಕುರಿತಾಗಿ ಬರೆದಿದ್ದಾರೆ. ಏನಕ್ಕೆ? ಅವರ ಜೀವಿತ ನಮಗೊಂದು ಉಪದೇಶವಾಗಿದೆ. ನಾವು ಏನ್ ಮಾಡಬೇಕು? ಇದರಲ್ಲಿ ಇರುವಂತ ಸ್ಥಿರ ಚಿತ್ತನವನ್ನ, ಅಂದ್ರೆ ಎಂಡ್ಯೂರೆನ್ಸ್, ದೃಢವಾಗಿ ನಿಲ್ಲುವಂತ ಅನುಭವವನ್ನ, ಎರಡನೇದಾಗಿ ಆದರಣೆ, ಸಂತೈಸುವಿಕೆಯನ್ನ, ಮೂರನೇದಾಗಿ ರಕ್ಷಣೆಯನ್ನ, ನಾಲ್ಕನೇದಾಗಿ ನಿರೀಕ್ಷೆಯನ್ನ ನಾವು ಹೊಂದುವವರಾಗಿರಬೇಕು ಎಂದು ದೇವರ ವಾಕ್ಯ ಹೇಳುತ್ತದೆ. ಹಾಗಾದ್ರೆ ಈ ವಾಕ್ಯ ಯಾರು ಓದ್ತಾನೋ ಅವನು ಸ್ಥಿರವಾಗಿರ್ತಾನೆ. ಈ ವಾಕ್ಯ ಯಾರು ಓದ್ತಾನೋ ಅವನ ಆದರಣೆ ಹೊಂದಿಕೊಳ್ತಾನೆ. ಈ ವಾಕ್ಯ ಯಾರು ಓದ್ತಾನೋ ಅವನಿಗೆ ನಿರೀಕ್ಷೆ ಇರುತ್ತೆ. ನಮ್ಮ ಜೀವಿತಗಳಲ್ಲಿ ಯಾರು ವಾಕ್ಯ ಓದ್ತಾರೋ ಅವರು ಎಂದಿಗೂ ಕದಲೋದಿಲ್ಲ. ಅವರ ಬಂಡೆ ಮೇಲೆ ಕಟ್ಟಲ್ಪಟ್ಟಂತ ಮನೆಯ ಹಾಗೆ ಅವರು ದೃಢವಾಗಿ ನಿಲ್ಲುತ್ತಾರೆ. ಎಂತ ಮಳೆ ಬಂದ್ರು, ಎಂತ ಗಾಳಿ ಬೀಸಿದ್ರು ಅವರು ಕದಲೋದಿಲ್ಲ. ಅವರು ಸ್ಥಿರವಾಗಿ ನಿಲ್ಲುತ್ತಾರೆ.